ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸಂಜೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಟ್ರಿಪಲ್ ಎಚ್ ಅವ್ರಿಗೊಂದು ಬ್ಯೂಟಿಫುಲ್ ವಿಡಿಯೋ ರೆಡಿ ಆಗಿದೆ. ಲಿಟ್ರಲಿ ಕಂಪ್ಲೀಟ್ ಸಿನಾರಿಯೋನ ನಾನು ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೀನಿ ಸಂಜೆ ವಿಡಿಯೋದಲ್ಲಿ. ಯಾರು ಕೂಡ ಆ ಒಂದು ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಆ ಒಂದು ವಿಡಿಯೋ ಕೆಳಗಡೆ ನಾನು ಪ್ರತಿಯೊಂದು ಕಮೆಂಟ್ನು ಕೂಡ ನೋಡ್ತೀನಿ. ನಿಮ್ಮ ರಿಯಾಕ್ಷನ್ನ ನೋಡಬೇಕು ಆ ಒಂದು ವಿಡಿಯೋಗೆ ಯಾವ ರೀತಿ ಕಮೆಂಟ್ನ ಕೊಡ್ತೀರಾ ಅಂತ. ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಅಂಡ್ ನ್ಯೂ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ಅಫ್ಕೋರ್ಸ್ ಈಗ ಟ್ರಿಪಲ್ ಎಚ್ ಅವರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಯಾಕಂದ್ರೆ ಕೋಡಿ ರೋಡ್ಸ್ ತನ್ನ ಹೆಂಡತಿ ಈಗ ಚಾಂಪಿಯನ್ ಆಗಿದ್ದಾಳಲ್ಲ, ಅದಕ್ಕೋಸ್ಕರ ನಮ್ಮ ಟ್ರಿಪಲ್ ಎಚ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ಕೊಂಡಿದ್ದಾರೆ. ಅಂಡ್ ಸ್ಮ್ಯಾಕ್ ಡೌನ್ ಮುಗಿದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರ ಪ್ರೋಮೋ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಈ ಒಂದು ಜಾಗದಲ್ಲಿ ನಿಜವಾಗ್ಲೂ ನಂದು ಯಾವ್ದಾದ್ರು ಕೂಡ ಮೆಮೊರಿ ಇದೆಯಾ ಅಂತ ನಾನು ನೋಡಿದೆ. ಬಟ್ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಈ ಒಂದು ಜಾಗದಲ್ಲಿ ನನಗೊಂದು ಬ್ಯೂಟಿಫುಲ್ ಮೆಮೊರಿ ಆಗಿದೆ. ನೀವೆಲ್ಲರೂ ಕೂಡ ಅನ್ಕೋಬಹುದು ನಾನು ಈ ಒಂದು ವಿಚಾರನ ನನ್ನ ತಂದೆಗೋಸ್ಕರ ಮಾಡ್ತಾ ಇದ್ದೀನಿ, ನನ್ನ ತಂದೆಗೋಸ್ಕರ ಇಲ್ಲಿ ಗೆದ್ದೆ ಅಂತ. ಬಟ್ ನಾನು ನನ್ನ ತಂದೆಗೋಸ್ಕರ ಮಾಡ್ತಾ ಇಲ್ಲ, ಬದಲಿಗೆ ನನ್ನ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ. ನನಗೆ ಇಬ್ರು ಮಕ್ಕಳಿದ್ದಾರೆ. ಒಬ್ರು 4 ವರ್ಷದವರು, ಇನ್ನೊಬ್ರು 6 ತಿಂಗಳವರು. 4 ವರ್ಷದ ಮಗುಗೆ ನಾನು ಈಗಾಗಲೇ 4 ರಸಲ್ ಮೇನಿಯಾ ಮೈನ್ ಇವೆಂಟ್ಸ್ ಗಳನ್ನ ಕೊಟ್ಟಿದ್ದೀನಿ. ಅಂಡ್ ಈ ಬಾರಿಯ ರಸಲ್ ಮೇನಿಯಾ ಮೈನ್ ಇವೆಂಟ್ ಆ 6 ತಿಂಗಳ ಪಾಪುಗೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಈ ಒಂದು ದಿನಾನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಸ್ಮ್ಯಾಕ್ ಡೌನ್ ಮುಗಿದ್ಮೇಲೆ ಒಂದು ಎಮೋಷನಲ್ ಪ್ರೋಮೋನ ಕಟ್ ಮಾಡಿದ್ದಾರೆ. ಅವರ ಪ್ರತಿ ಪ್ರೋಮೋದಲ್ಲೂ ಕೂಡ ಅವರ ಮಗಳನ್ನ ತಗೋತಾರೆ, ಅವರ ತಂದೆನ ತಗೋತಾರೆ. ಇದನ್ನ ಬಿಟ್ರೆ ಅವ್ರ ಕೈಯಲ್ಲಿ ಮಾತಾಡೋದಕ್ಕೆ ಏನು ಕೂಡ ಇಲ್ಲ. ನಾನು ಹಂಗ್ ಕಷ್ಟಪಟ್ಟು ಬಂದೆ, ಹಿಂಗ್ ಕಷ್ಟಪಟ್ಟು ಬಂದೆ, ನನ್ನ ತಂದೆನ ಕನಸನ್ನ ಈಡೇರಿಸಬೇಕು ಅನ್ಕೊಂಡಿದ್ದೀನಿ, ಹಾಗೆ ಹೀಗೆ ಅಂತ. ಈಡೇರ್ಸ್ ಆಗಿದೆ, ಮೈನ್ ಇವೆಂಟ್ ಕೂಡ ಮಾಡಾಗಿದೆ, ಚಾಂಪಿಯನ್ಶಿಪ್ ಕೂಡ ಗೆದ್ದಾಗಿದೆ. ಇನ್ನೇನು ಅವ್ರ ತಂದೆ ಕನಸು ನನಗಂತೂ ಅರ್ಥ ಆಗ್ತಾ ಇಲ್ಲ. ಐ ಥಿಂಕ್ ಟ್ರಿಪಲ್ ಎಚ್ ಆಗಿ ಕೋಡಿ ರೋಡ್ಸ್ ಅವರು ಮದುವೆ ಆಗೋದೇ ಅವರ ತಂದೆ ಕನಸಿತ್ತು ಅನ್ಸುತ್ತೆ. ಅದನ್ನ ಈಡೇರಿಸೋ ನಿಟ್ಟಿನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಸಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲ ಗಾಯಸ್, ನಮ್ಮ ಕೋಡಿ ರೋಡ್ಸ್ ಅವರು ವಿನ್ ಆದ್ಮೇಲೆ ನಮ್ಮ ರ್ಯಾಂಡಿ ಓರ್ಟನ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಅವರು ಕೋಡಿ ರೋಡ್ಸ್ ಅವರು ವಿನ್ ಆಗೋ ಮೂಮೆಂಟ್ ನ ಶೇರ್ ಮಾಡಿಕೊಂಡು ಸಿ ಯು ನೆಕ್ಸ್ಟ್ ವೀಕ್ ಇನ್ ಫೀನಿಕ್ಸ್ ಕೋಡಿ ರೋಡ್ಸ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ಮುಂದಿನ ವಾರ ಸ್ಮ್ಯಾಕ್ ಡೌನ್ ನಲ್ಲಿ ನಾನು ನಿನ್ನನ್ನ ನೋಡ್ತೀನಿ ಅಂತ ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಅವರು ಇಲ್ಲಿ ಟ್ವೀಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಲಿಟ್ರಲಿ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇತ್ತು. ಬಟ್ ಇಂಟರ್ನೆಟ್ ಅಲ್ಲೂ ಕೂಡ ಕೋಡಿ ರೋಡ್ಸ್ ಅವರಿಗೆ ಅಷ್ಟೇ ಸಪೋರ್ಟ್ ಸಿಗ್ತಾ ಇದೆಯಾ ಅಂತ ನೀವೇನಾದ್ರೂ ಕೇಳಿದ್ರೆ, ಲಿಟ್ರಲಿ ಗಾಯ್ಸ್ ಇಂಟರ್ನೆಟ್ ಅಂತೂ ಬ್ಲಾಸ್ಟ್ ಆಗೋಗಿದೆ ಕೋಡಿ ರೋಡ್ಸ್ ಅವ್ರನ್ನ ಹೇಟ್ ಮಾಡೋ ವಿಚಾರದಲ್ಲಿ. ಮೊದಲನೇದಾಗಿ WWE ಅವರು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸಿ ಕೋಡಿ ರೋಡ್ಸ್ ಅವರು ಹೊಸ ಚಾಂಪಿಯನ್ ಆಗ್ತಾರಲ್ಲ, ಆ ಒಂದು ವಿಡಿಯೋನ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಲಿಟ್ರಲಿ ಅಪ್ಲೋಡ್ ಮಾಡಿದ ಕೂಡಲೇ ಡಿಸ್ಲೈಕ್ ಗಳ ಸುರಿಮಳೆ ನಮಗೆ ನೋಡೋದಕ್ಕೆ ಸಿಗುತ್ತೆ. 24,000 ಡಿಸ್ಲೈಕ್ ಗಳು ಬೀಳುತ್ತೆ, 50,000 ಡಿಸ್ಲೈಕ್ ಬೀಳುತ್ತೆ, 64,000 ಡಿಸ್ಲೈಕ್ ಆಗುತ್ತೆ. ಅಂಡ್ ಫೈನಲಿ 1,00,000 ಡಿಸ್ಲೈಕ್ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೇಕು. ಸೊ ಇದ್ರ ಪ್ರಕಾರ WWE ಹೈಯೆಸ್ಟ್ ಡಿಸ್ಲೈಕ್ಡ್ ವಿಡಿಯೋ ಆಫ್ ಆಲ್ ಟೈಮ್ ಅನ್ನೋ ಒಂದು ರೆಕಾರ್ಡ್ ನ ನಮ್ಮ ಕೋಡಿ ರೋಡ್ಸ್ ಅವರ ಈ ಒಂದು ವಿಡಿಯೋ ಆಗಿದೆ. ಲಿಟ್ರಲಿ ನೀವು ಇಲ್ಲಿ ನೋಡ್ತಾ ಇರಬಹುದು 75% ಡಿಸ್ಲೈಕ್ ಇದೆ ಗುರು. 1,00,000 ಫ್ಯಾನ್ಸ್ ಗಳು ಈ ಒಂದು ವಿಚಾರನ ಡಿಸ್ಲೈಕ್ ಮಾಡ್ತಾ ಇದ್ದಾರೆ. ಬಟ್ ಸ್ಮ್ಯಾಕ್ ಡೌನ್ ನಲ್ಲಿ ಆ ಫ್ಯಾನ್ಸ್ ಗಳಿಗೆ ಏನಾಗಿತ್ತೋ ಗೊತ್ತಿಲ್ಲ. ಲಿಟ್ರಲಿ ಮೆಂಟ್ಲಾಗಿದ್ರ ಕೋಡಿ ರೋಡ್ಸ್ ಅವರು ಗೆದ್ದಿರೋದನ್ನ ನೋಡಿ ನನಗೊತ್ತು ಅರ್ಥನೇ ಆಗ್ಲಿಲ್ಲ. ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಬೂ ಮಾಡ್ತಾ ಇದ್ದಾರೆ. ಲಿಟ್ರಲಿ ಬೂ ಮಾಡೋ ಅಗತ್ಯಕತೆನಾದ್ರೂ ಏನಿದೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ? ಅಲ್ಲಿ ಆ ಕಡೆ ಕೋಡಿ ರೋಡ್ಸ್ ಅವರಿಗೆ ಸಿಕ್ಕಾಪಟ್ಟೆ ಚಿಯರ್ಸ್ ಮಾಡ್ತಾ ಇದ್ದಾರೆ. ಎಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಾಕ್ ಆಗಿ ರೋಮನ್ ರೈನ್ಸ್ ಅವರ ಸ್ಥಿತಿಯಲ್ಲೂ ಕೂಡ ಸೇಮ್ ಸಿನಾರಿಯೋ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸ್ಮ್ಯಾಕ್ ಡೌನ್ ನಲ್ಲಿ ಲೈವ್ ಕ್ರೌಡ್ ಲಿಟ್ರಲಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗೋಗಿದ್ರು ರಾಕ್ ಆಗಿ ರೋಮನ್ ರೈನ್ಸ್ ಅವರ ಫೇಸ್ ಆಫ್ ನ ನೋಡಿ. ಅದಾದ್ಮೇಲೆ ಇಂಟರ್ನೆಟ್ ಅಲ್ಲೂ ಕೂಡ ಸ್ವಲ್ಪ ಜನ ಖುಷಿಯಾಗಿದ್ರು. ಅದಾದ್ಮೇಲೆ ಕೋಡಿ ಕ್ರೈ ಬೇಬೀಸ್ ಗಳ ಹುಟ್ಟು ನಮಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫ್ಯಾನ್ಸ್ ಗಳು ಕೋಡಿ ರೋಡ್ಸ್ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ನ ನೋಡಿ, ಇಲ್ಲ ಪಾಪ ನಮ್ ಕೋಡಿ ರೋಡ್ಸ್ ಅವರಿಗೆ ಮೋಸ ಆಯ್ತು ಹಾಗೆ ಹೀಗೆ ಅಂತ ಅರ್ಕೊಂಡು ಕೋಡಿ ರೋಡ್ಸ್ ಅವರಿಗೆ ಸಪೋರ್ಟ್ ಮಾಡಿ ಆ ಒಂದು ಬ್ಯೂಟಿಫುಲ್ ಮ್ಯಾಚ್ ನ ಕ್ಯಾನ್ಸಲ್ ಮಾಡಿಸ್ತಾರೆ. ಅದೇ ರೀತಿ ಸೇಮ್ ಸಿನಾರಿಯೋ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತಾ. ಸದ್ಯಕ್ಕೆ ಫ್ಯಾನ್ಸ್ ಗಳು ಕೋಡಿ ರೋಡ್ಸ್ ಅವರಿಗೆ ಸಿಕ್ಕಾಪಟ್ಟೆ ಹೇಟ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಹೈಯೆಸ್ಟ್ ಡಿಸ್ಲೈಕ್ಡ್ ವಿಡಿಯೋ ಆಫ್ ಆಲ್ ಟೈಮ್ ಒಂದು ರೆಕಾರ್ಡ್ ನು ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಮುಂದೆ ನೋಡ್ಬೇಕು ಗಾಯ್ಸ್, ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಎಂಟ್ರಿ ಕೊಟ್ಟಾಗ ಅವರಿಗೆ ನಿಜವಾಗ್ಲೂ ಕೂಡ ಕ್ರೌಡ್ ಹುಚ್ಚುಗಳ ತರ ಇನ್ನೂ ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರ ಅಥವಾ ನಿಜವಾಗ್ಲೂ ಕೂಡ ಬೂ ಮಾಡ್ತಾರ ಅಂತ ಕಾದ್ ನೋಡ್ಬೇಕು. ಇನ್ನು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಅಂಡ್ ಅವರು ಸಿಂಪಲ್ ಆಗಿ
ಥಮ್ಸ್ ಡೌನ್ ಇಮೋಜಿನ ಟ್ವೀಟ್ ಮಾಡಿದ್ದಾರೆ. ಲಿಟ್ರಲಿ ಅವರಿಗಂತೂ ಸಿಕ್ಕಾಪಟ್ಟೆ ಬೇಜಾರು ಖಂಡಿತವಾಗ್ಲೂ ಕೂಡ ಆಗಿರುತ್ತೆ. ಬಟ್ ಇಂಟರ್ನೆಟ್ ಅಲ್ಲಿ ಫ್ಯಾನ್ಸ್ಗಳ ರಿಯಾಕ್ಷನ್ ನೋಡಿ ಡಬ್ಲ್ಯೂ ಅವ್ರು ಏನಾದರೂ ರಸಲ್ ಮೇನಿಯಾ ಪ್ಲಾನ್ಸ್ಗಳನ್ನ ಚೇಂಜ್ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು. ಈ ಟೈಮಲ್ಲಿ ಚೇಂಜ್ ಮಾಡಿದ್ರೆ ನಿಜವಾಗ್ಲೂ ಅರ್ಕೊಂಡೆ ಇವರು ಚೇಂಜ್ ಮಾಡಿದ್ರು ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಚೇಂಜ್ ಮಾಡೋದೇನು ಬೇಡ, ಬಟ್ ನೆಕ್ಸ್ಟ್ ಟೈಮು ಈ ರೀತಿ ತಪ್ಪನ್ನ ಮಾಡಬೇಡಿ. ಚೇಂಜ್ ಮಾಡಬೇಕು ಅಂತಾನೆ ಅನ್ಸಿದ್ರೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಹೇಗಾದ್ರೂ ಮಾಡಿ ರ್ಯಾಂಡಿ ಓರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ಒಳಗಡೆ ಇನ್ಸಲ್ಟ್ ಮಾಡಿ ಅಷ್ಟೇ. ಅಥವಾ ರ್ಯಾಂಡಿ ಓರ್ಟನ್ ಆಗಿ ಕೋಡಿ ರೋಡ್ಸ್ ಓಕೆ ಒಂದು ಅದ್ಭುತವಾದ ಮ್ಯಾಚ್, ಬಟ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವ್ರನ್ನ ಗೆಲ್ಲಿಸಲೇಬೇಕು. ಅದನ್ನ ಬಿಟ್ರೆ ನಿಮಗೆ ಬೇರೆ ದಾರಿನೇ ಇಲ್ಲ. ನಿಮ್ಗೇನಾದ್ರೂ ರ್ಯಾಂಡಿ ಓರ್ಟನ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಕ್ಲೀನ್ ಆಗಿ ಸೋಲ್ಸಿದ್ರೆ ಕೋಡಿ ರೋಡ್ಸ್ ಅವರು ರಸಲ್ ಮೇನಿಯಾದಲ್ಲಿ ಸೋತೋಗ್ಬಿಡ್ತಾರೆ ಅಂತ ಅನ್ಸಿದ್ರೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಇನ್ವಾಲ್ವ್ ಮಾಡಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕೂಡ ಪಿನ್ ಮಾಡಿಸ್ತೀರಾ. ಆ ರೀತಿ ನೀವು ಥಿಂಕ್ ಮಾಡ್ತೀರಾ. ನನಗೆ ಈ ಒಂದು ಟೈಮಲ್ಲಿ ಏನು ಮಾತಾಡಬೇಕು ಅಂತಾನೆ ಅನಿಸ್ತಾ ಇಲ್ಲ. ಸಂಜೆ ವಿಡಿಯೋದಲ್ಲಿ ನಾನು ಲಿಟ್ರಲಿ ಒಂದು ಒಳ್ಳೆ ಅದ್ಭುತವಾದ ವಿಡಿಯೋ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಸಂಜೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇನ್ನು ರಸಲ್ ಮೇನಿಯಾ ನೈಟ್ 1 ಹಾಗೆ ನೈಟ್ 2 ನ ಮೈನ್ ಇವೆಂಟ್ಗಳು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ನೈಟ್ 1 ನ ಮೈನ್ ಇವೆಂಟ್ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ವರ್ಸಸ್ ವೈಪರ್ ರ್ಯಾಂಡಿ ಓರ್ಟನ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಆ ಒಂದು ಮ್ಯಾಚ್ ನ ಪೋಸ್ಟರ್ ನ ನೀವಿಲ್ಲಿ ಗಮನಿಸ್ತಾ ಇರಬಹುದು. ಲಿಟ್ರಲಿ ಪೋಸ್ಟರ್ ಮಾತ್ರ ಚಿಂದಿ ಕಾಣಿಸ್ತಾ ಇದೆ. ಅಂಡ್ ನೈಟ್ 2 ನ ಪೋಸ್ಟರ್ ನ ನೀವಿಲ್ಲಿ ನೋಡ್ತಾ ಇರಬಹುದು. ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಪೋಸ್ಟರ್. ನನಗಂತೂ ಅರ್ಥ ಆಗ್ತಾ ಇಲ್ಲ, ಡಬ್ಲ್ಯೂ ಅವರು ನೈಟ್ 1 ಗೆ ಬೇರೆ ಥೀಮ್ ನ ತಗೊಂಡು ಬರ್ತಾ ಇದ್ದಾರೆ, ನೈಟ್ 2 ಗೆ ಬೇರೆ ಥೀಮ್ ನ ತಗೊಂಡು ಬರ್ತಾ ಇದ್ದಾರೆ. ರಸಲ್ ಮೇನಿಯಾ 41 ಅಲ್ಲೂ ಕೂಡ ನಾವು ನೋಡಿದ್ವಿ ಕಲರ್ ಡಿಫರೆನ್ಸ್ ನ ಡಬ್ಲ್ಯೂ ಅವರು ತಗೊಂಡು ಬಂದಿದ್ರು, ಸಪರೇಟ್ ಥೀಮ್ ನ ಡಬ್ಲ್ಯೂ ಅವರು ಯೂಸ್ ಮಾಡಿದ್ರು. ಅಂಡ್ ಇಲ್ಲೂ ಕೂಡ ಡಬ್ಲ್ಯೂ ಅವರು ಸಪರೇಟ್ ಥೀಮ್ ನ ಯೂಸ್ ಮಾಡ್ತಾ ಇದ್ದಾರೆ. ನೈಟ್ 2 ಅಲ್ಲಿ ಡಬ್ಲ್ಯೂ ಅವರು ಬ್ಲೂ ಕಲರ್ ಥೀಮ್ ನ ಯೂಸ್ ಮಾಡ್ತಾ ಇದ್ದಾರೆ. ಅದು ನನಗೆ ಯಾಕೋ ಥೀಮ್ ಜೊತೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಫೀಲ್ ನ ಕೊಡ್ತಾ ಇದೆ. ಬಟ್ ನೈಟ್ 1 ನ ಥೀಮು ಹಾಗೆ ಪೋಸ್ಟರು ನಿಜವಾಗ್ಲೂ ಕೂಡ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇನ್ನು ಸ್ಮ್ಯಾಕ್ ಡೌನ್ಗೆ ಕೇಜ್ ಮ್ಯಾಚ್ ಅವರ ಕಡೆಯಿಂದ ರೇಟಿಂಗ್ಸ್ ಕೂಡ ರಿಲೀಸ್ ಆಗಿದೆ. ಲಿಟ್ರಲಿ ಸ್ಮ್ಯಾಕ್ ಡೌನ್ಗೆ ಅವರು 2.3 ರೇಟಿಂಗ್ಸ್ ನ ಕೊಟ್ಟಿದ್ದಾರೆ ಔಟ್ ಆಫ್ 10. ಲಿಟ್ರಲಿ ಇದು ಲೋಯೆಸ್ಟ್ ರೇಟೆಡ್ ಸ್ಮ್ಯಾಕ್ ಡೌನ್ ಆಫ್ ಆಲ್ ಟೈಮ್ ಅನ್ನೋ ಒಂದು ರೆಕಾರ್ಡ್ ನ ಇದು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಲಿಟ್ರಲಿ ಎಲ್ಲರೂ ಕೂಡ ಟ್ರಿಪಲ್ ಎಚ್ ಆಗಿ ಸ್ಮ್ಯಾಕ್ ಡೌನ್ ಕೋಡಿ ರೋಡ್ಸ್ ಅವರ ಬುಕ್ಕಿಂಗು ಎಲ್ಲದನ್ನು ಕೂಡ ಕ್ರಿಟಿಸೈಸ್ ಮಾಡ್ತಾನೆ ಇದ್ದಾರೆ. ಇವನ್ ಬ್ಲೀಚರ್ ರಿಪೋರ್ಟ್ ಅವರು ಕೂಡ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಕೋಡಿ ರೋಡ್ಸ್ ಅವರ ಮೇಲೆ ಇರ್ತಕ್ಕಂತಹ ಪ್ರೀತಿಯ ಬುಕ್ಕಿಂಗ್ ನ ಅವರು ಕ್ರಿಟಿಸೈಸ್ ಮಾಡಿ ಲಿಟ್ರಲಿ ನೀವು ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮೊದಲನೇದಾಗಿ ಚಾಂಪಿಯನ್ಶಿಪ್ ನ ತಗೊಂಡ್ರಿ, ರಾಯಲ್ ರಂಬಲ್ ನ ಸೋಲ್ಸಿದ್ರಿ, ಎಲಿಮಿನೇಷನ್ ಚೇಂಬರ್ ನ ಸೋಲ್ಸಿದ್ರಿ, ಬಟ್ ಅವ್ರ ಕೈಗೆ ಮತ್ತೊಮ್ಮೆ ಚಾಂಪಿಯನ್ಶಿಪ್ ನ ಕೊಟ್ರಿ. ಇದರಿಂದ ನೀವು ಏನ ಪ್ರೂವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ನಮ್ಮ ಟ್ರಿಪಲ್ ಎಚ್ ಅವರ ಬುಕ್ಕಿಂಗ್ ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಈಗ ಸದ್ಯಕ್ಕೆ ಕೋಡಿ ರೋಡ್ಸ್ ಅವರಿಗೆ ಕ್ರಿಟಿಸಿಸಮ್ ಹಾಗೆ ಟ್ರಿಪಲ್ ಎಚ್ ಅವರಿಗೆ ಕ್ರಿಟಿಸಿಸಮ್ ಬರ್ತಾ ಇದೆ. ಇನ್ನು ನಮ್ಮ ಡ್ಯಾನ್ ಹೌಸಿನ್ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಡ್ಯಾನ್ ಹೌಸಿನ್ ಅವರ ಮರ್ಚೆಂಡೈಸ್ ಸೇಲ್ಸ್ ಪೀಕ್ಗೆ ಹೋಗಿ ತಲುಪ್ತಾ ಇದೆ. ಡಬ್ಲ್ಯೂ ಸದ್ಯದ ಹೈಯೆಸ್ಟ್ ಮರ್ಚೆಂಡೈಸ್ ಸೆಲ್ಲರ್ಗಳಲ್ಲಿ ಡ್ಯಾನ್ ಹೌಸಿನ್ ಅವರು ನಂಬರ್ 1 ಸ್ಥಾನಕ್ಕೆ ಬಂದು ನಿಂತಿದ್ದಾರೆ. ಸೊ ಅವರ ಹೈಪ್ ಡಬ್ಲ್ಯೂ ಕಂಪನಿಯಲ್ಲಿ ಎಷ್ಟಿದೆ ಅಂತ ಇದರಿಂದಾನೇ ಅರ್ಥ ಮಾಡ್ಕೊಳ್ಳಿ. ಅವರ ಕ್ಯಾರೆಕ್ಟರ್ ಹಾಗೆ ಅವರ ರೆಸ್ಲಿಂಗ್ ಸ್ಕಿಲ್ಸ್ ಬಗ್ಗೆ ನಮಗೆ ಇನ್ನೂ ಕೂಡ ಯಾವುದು ಕೂಡ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಎಲ್ಲರಿಗೂ ಕೂಡ ಶಾಪನ ಕೊಡ್ಕೊಂಡು ಬರ್ತಾ ಇದ್ದಾರೆ. ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಸ್ಕರ್ಸ್ ನ ಕೊಟ್ಟರು ಅಂಡ್ ಅದರಿಂದ ಅವರು ಚಾಂಪಿಯನ್ಶಿಪ್ ನೇ ಸೋತೋದ್ರು. ಈಗ ಮಿಸ್ ಅವ್ರಿಗೂ ಕೂಡ ಶಾಪನ ಕೊಟ್ಟಿದ್ದಾರೆ, ನೀನು ನನ್ನನ್ನ ಮ್ಯಾನೇಜ್ ಮಾಡು, ಇಲ್ಲ ಅಂದ್ರೆ ನಿನಗೆ ನಾನು ಶಾಪನ ಕೊಡ್ತೀನಿ ಅಂತ. ನೋಡ್ಬೇಕು ಏನಾಗುತ್ತೆ ಅಂತ. ಸದ್ಯಕ್ಕೆ ಡ್ಯಾನ್ ಹೌಸಿನ್ ಅವರಿಂದ ಮರ್ಚೆಂಡೈಸ್ ವಿಚಾರದಲ್ಲಂತೂ ಡಬ್ಲ್ಯೂಗೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಆಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗ ಸದ್ಯಕ್ಕೆ ಯೂಟ್ಯೂಬ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರಿಗೆ 1 ಲಕ್ಷ ಡಿಸ್ಲೈಕ್ ಗಳು ಬಿದ್ದಿದೆ. ಅದು ಕೂಡ 25,000 ಲೈಕ್ಸ್ ಜೊತೆಗೆ ಲಿಟ್ರಲಿ 75% ಡಿಸ್ಲೈಕ್ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೇಕು. ಇದೇ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ ಆಗ್ತಾರಲ್ಲ ಸ್ಮ್ಯಾಕ್ ಡೌನ್ ಅಲ್ಲಿ, ಆ ಒಂದು ಟೈಮಲ್ಲಿ ಕೇವಲ 288 ಡಿಸ್ಲೈಕ್ಸ್ಗಳು ಮಾತ್ರ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಇತ್ತು. ಬಟ್ ಈಗ ಸದ್ಯಕ್ಕೆ ಇಂಟರ್ನೆಟ್ ಅಲ್ಲಂತೂ ಸಿಕ್ಕಾಪಟ್ಟೆ ಆನ್ಲೈನ್ ಅಲ್ಲಿ ಕೋಡಿ ರೋಡ್ಸ್ ಅವರಿಗೆ ಡಿಸ್ಲೈಕ್ ನ ಕೊಡ್ತಾ ಇದ್ದಾರೆ. ಈ ಒಂದು ವಿಚಾರನ ನಮ್ಮ ಟ್ರಿಪಲ್ ಎಚ್ ಅವರು ಗಮನಿಸ್ತಾ ಇರ್ತಾರೆ. ಅವರೇ ಹೇಳಿದ್ರು ನಾವು ಇಂಟರ್ನೆಟ್ ರಿಯಾಕ್ಷನ್ ನ ಗಮನಿಸ್ತಾ ಇರ್ತೀವಿ ಹಾಗೆ ಹೀಗೆ ಅಂತ. ನೋಡ್ಬೇಕು ಈ ಒಂದು ವಿಚಾರಕ್ಕೆ ನಮ್ಮ ಟ್ರಿಪಲ್ ಎಚ್ ಹಾಗೆ ತನ್ನ ಇಡೀ ಮೆಂಬರ್ಸ್ ಗಳು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅಂತ. ಇನ್ನು ನಮ್ಮ ಕೋಡಿ ರೋಡ್ಸ್ ಅವರು ಕೇವಲ 3 ವರ್ಷದಲ್ಲಿ 3 ಬಾರಿ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಿದ್ದಾರೆ. ಮೊದಲನೇದಾಗಿ ರಸಲ್ ಮೇನಿಯಾ 40 ಅಲ್ಲಿ ಅವರು ಚಾಂಪಿಯನ್ಶಿಪ್ ನ ಗೆಲ್ತಾರೆ. ಕಳೆದ ವರ್ಷದ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ಅವರು ಚಾಂಪಿಯನ್ ಆಗ್ತಾರೆ. ಅಂಡ್ ಮತ್ತೊಮ್ಮೆ ಈಗ ಸ್ಮ್ಯಾಕ್ ಡೌನ್ ನಲ್ಲಿ ಅವರು ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. 3 ವರ್ಷದಲ್ಲಿ 3 ಬಾರಿ ಅವರು ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೇಕು. ನೋಡಬೇಕು ಇನ್ನು ಎಷ್ಟು ಬಾರಿ ನಮ್ಮ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ ಆಗ್ತಾರೆ ಅಂತ. ಇನ್ನು ನಮ್ಮ ಜೇಡ್ ಕಾರ್ಗಿಲ್ ಹಾಗೆ ರಿಯಾ ರಿಪ್ಲಿ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ಇವರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಒಂದು ವಿಚಿತ್ರವಾದ ಪ್ರೋಮೋನ ಇವರಿಬ್ರು ಕೂಡ ಮಾಡ್ತಾರೆ. ಅಂಡ್ ಆ ಪ್ರೋಮೋದಲ್ಲಿ
ಹೇಳ್ತಾರೆ ನಿನ್ನ ತೈಸು ದೊಡ್ಡದಾಗಿದೆ, ನಿನ್ನ ಬೈಸಿಪ್ಸು ದೊಡ್ಡದಾಗಿದೆ, ಬಟ್ ನಂದು ಬೆಟರ್ ಆಗಿದೆ, ಹಾಗೆ ಹೀಗೆ ಅಂತ ಬಾಡಿ ಬಗ್ಗೆ ಇವರಿಬ್ರು ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾರೆ. WWE ಅವರು ಮೊದಲೇ ಇವರಿಗೆ ಹೇಳಿ ಕಳಿಸಿದ್ರಂತೆ, ನೀವು ಇಂಟರ್ನೆಟ್ ಅಲ್ಲಿ ಏನೇನ ಮಾತಾಡಿದ್ದೀರಾ ಅದ್ರ ಬಗ್ಗೆ ಒಂದು ಕೂಡ ಮೆನ್ಷನ್ಸ್ ಅಲ್ಲಿ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ಇವರಿಬ್ಬರ ಸೆಗ್ಮೆಂಟು ಕೇವಲ ಬಾಡಿ ಬಿಲ್ಡಿಂಗ್ ಬಗ್ಗೆನೇ ಇತ್ತು ಅಂತಾನೆ ಹೇಳ್ಬೇಕು. ಅಂಡ್ ಆ ಒಂದು ಸೆಗ್ಮೆಂಟ್ ಕೂಡ ಯಾರಿಗೂ ಕೂಡ ಇಷ್ಟ ಆಗಿಲ್ಲ. ನೋಡಬೇಕು ಮುಂದಕ್ಕೆ WWE ಅವರು ಈ ಒಂದು ಮ್ಯಾಚ್ ನ ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ಆ ಒಂದು ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಂಡ್ ಆ ಒಂದು ವಿಡಿಯೋಗೆ ನಿಮ್ಮ ಅಭಿಪ್ರಾಯ ಖಂಡಿತವಾಗ್ಲೂ ಕೂಡ ನನಗೆ ಬೇಕು ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.